ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮದುವೆ ಮನೇಲಿ ಮಾಡೋ ಥರ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆಕಾಯಿನ ಆದಷ್ಟು ಯೂಸ್ ಮಾಡಿ. ನುಗ್ಗೆಕಾಯಲ್ಲಿ ಕ್ಯಾಲ್ಶಿಯಂ, ಐರನ್, ಫೈಬರು ತುಂಬಾ ಇರುತ್ತೆ. ಮಧುಮೇಹಿಗಳು ಇದನ್ನು ಯೂಸ್ ಮಾಡ್ಬೋದು. ಇದು ಉತ್ತಮವಾದ ಆಹಾರ ಆಗಿರುತ್ತೆ ಮಧುಮೇಹಿಗಳಿಗೆ. ಮೂಳೆ ಸ್ಟ್ರಾಂಗ್ ಮತ್ತು ಸ್ಟ್ರೆಂತ್ ಆಗೋಕ್ಕೆ ನುಗ್ಗೆಕಾಯಿ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಆದಷ್ಟು ನುಗ್ಗೆಕಾಯಿ ಯೂಸ್ ಮಾಡಿ, ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ. ನಾನಿವಾಗ ಇಲ್ಲಿ ಫ್ರೆಶ್ ಆಗಿ ತೊಗೊಬಂದಿರೋ ನುಗ್ಗೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ನೀರಲ್ಲಿ ಹಾಕ್ಕೊತೀನಿ. ನಾನಿವಾಗ ಇಲ್ಲಿ ಒಂದು ಬೌಲಲ್ಲಿ ತೊಗರಿಬೇಳೆ ತಗೊಂಡಿದ್ದೀನಿ. ಇದು 100 ಗ್ರಾಮ್ ಆಗೋಷ್ಟಿದೆ. ನೆಕ್ಸ್ಟು 3 ಟೊಮೊಟೊ ಹಣ್ಣು ತಗೊಂಡಿದ್ದೀನಿ. 2 ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. 1 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕಾಯಿ ರುಬ್ಬುವಾಗ ಹಾಕೋಬೇಕು. ಕಾಯಿ ತುರಿ, ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಬೆರಕೆಕಾಳು ಪುಡಿ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಒಗ್ಗರಣೆಗೆ, ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕ್ಕೊಂಡು ತೊಳೆದಿಟ್ಕೊಳ್ಳೋಣ. ತೊಳ್ಕೊಂಡು 2 ಲೋಟ ಆಗೋಷ್ಟು ನೀರನ್ನ ಇದರಲ್ಲಿ ಆ್ಯಡ್ ಮಾಡೋಣ. ಇಲ್ಲಿ 2 ಲೋಟ ಆಗೋಷ್ಟಿದೆ. ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸಾಲ್ಟು, ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಈಗ ಒಂದು ವಿಷಲ್ ಹೊಡೆಸ್ಕೊಳ್ಳೋಣ. ಒಂದೇ ವಿಷಲ್ ಸಾಕಾಗುತ್ತೆ, ಇಲ್ಲಾಂದರೆ ತುಂಬ ಕಲಸೋಗ್ಬಿಟ್ಟಿರುತ್ತೆ ಬೇಳೆ. ಇವಾಗ ನಾವು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಕಟ್ ಮಾಡಿ ಇಟ್ಕೊಂಡಂತಹ 1 ಟೊಮೆಟೊ, ಒಂದು ಅರ್ಧ ಈರುಳ್ಳಿ ಮತ್ತು ಧನಿಯಾ ಪುಡಿ ಮತ್ತು ಬೆರಕೆಕಾಳು ಪುಡಿ, ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ, ರುಬ್ಬಾಗಿದೆ. ಈಗ ಬೇಳೆ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಈಗ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಬೇಯಕ್ಕೆ ಹಾಕೋಣ. ಇದನ್ನು ನೀವು ಬೇಳೆ ಬೇಯುವಾಗಲೇ ಕುಕ್ಕರ್ಗೆ ಹಾಕ್ಕೊಂಡು ವಿಷಲ್ ಹೊಡೆಸ್ಕೊಬಿಟ್ರೆ ಎಲ್ಲ ಸ್ಮ್ಯಾಶ್ ಥರ ಆಗಿಬಿಟ್ಟಿರುತ್ತೆ. ಈ ಥರ ಮಾಡೋದ್ರಿಂದ ನುಗ್ಗೆಕಾಯಿ ನಾವು ಊಟ ಮಾಡುವಾಗ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ. ಈಗ ಹಚ್ಚಿಟ್ಕೊಂಡಂತಹ 2 ಟೊಮೊಟೊನು ಇದರೊಳಗಡೆ ಹಾಕಿ ಬೇಯಿಸೋಣ. ಈಗ ಉಪ್ಪೆಲ್ಲ ಹಾಕಬೇಡಿ, ಹಾಗೆ ಬೇಯಿಸ್ಕೊಳ್ಳಿ. ಮೊದಲೇ ಹಾಕಿದ್ವಲ್ಲ. ಈಗ ನಾವು ರುಬ್ಬಿಟ್ಕೊಂಡಂತಹ ಕಾಯಿ ಮಿಶ್ರಣನ ಇದರೊಳಗಡೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಅಲರ್ಸಿ ಹಾಕ್ಕೊಳ್ಳಿ. ತುಂಬ ನೀರೆಲ್ಲ ಹಾಕೋಬೇಡಿ, ಆಗ ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಲ್ಲ. ಸ್ವಲ್ಪ ಒಂದು ಅರ್ಧ ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ, ಸಾಕು. ನಿಮ್ಮನೇಲೂ ಇದೇ ಥರ ಟ್ರೈ ಮಾಡಿ ನೋಡಿ. ನಿಮ್ಗೆ ಇನ್ನೂ ಒಮ್ಮೆ ಹಿಂಗೆ ಮಾಡ್ಕೊಂಡು ತಿನ್ನೋಣ ಅನಿಸುತ್ತೆ. ಈಗ ಒಗ್ಗರಣೆಗೆ ಹಾಕೋಣ. ಒಂದು ಚಿಕ್ಕದು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದ ನಂತರ ಬೆಳ್ಳುಳ್ಳಿ ಮತ್ತು ಸಾಸಿವೆ, ಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ
ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಕರಿಬೇವು, ಈಗ ಸಾಂಬಾರಿಗೆ ಒಗ್ಗರಣೆ ಮಾಡಿರೋದನ್ನ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ನುಗ್ಗೆಕಾಯಿ ತುಂಬ ಕಲಿಸ್ಕೊಂಡು ಇಲ್ಲ, ಇನ್ನು ಬೆಂದಿಲ್ಲದೆ ಇರೋ ಥರನೂ ಇಲ್ಲ, ಮೀಡಿಯಮಾಗಿ ಚೆನ್ನಾಗಿ ಬೆಂದಿದೆ. ಘಮ ಘಮ ಅಂತ ಐತೆ. ನಿಮ್ಮ ಮನೇಲೂ ಮಾಡ್ಕೊಂಡು ನೋಡಿ. ಗಂಟ್ಲೇನಾದರೂ ನಿಮಗೆ ಕಿರಿಕಿರಿ ಕಿಚಿ ಕಿಚಿ ಅನ್ನಿಸಿದ್ರೆ ನೀವು ನುಗ್ಗೆ ಸೊಪ್ಪಿನ ರಸನ ಮಾಡಿಕೊಂಡು ಕುಡಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.